ಕನ್ನಡ ಭಾಷೆಗೆ ಅಪಮಾನ ಮಾಡಿದ್ದ ತಮಿಳು ನಟ ಕಮಲ್ ಹಾಸನ್ ನಟಿಸಿರುವ ಥಗ್ ಲೈಫ್ ಸಿನಿಮಾ ಬ್ಯಾನ್ ರಾಜ್ಯದಲ್ಲಿ ಬಹುತೇಕ ಫಿಕ್ಸ್ ಅಂತ ಹೇಳಲಾಗಿದೆ. ಇವತ್ತು ಫಿಲ್ಮ್ ಚೇಂಬರ್ನಲ್ಲಿ ಸಭೆ ನಡೆಸಿದ ಬಳಿಕ ಈ ನಿರ್ಧಾರಕ್ಕೆ ಬರಲಾಗಿದೆ ಎನ್ನಲಾಗಿದೆ. ಕಮಲ್ ಹಾಸನ್ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಕಿಡಿಕಾರಿದೆ. ರಾಜ್ಯದೆಲ್ಲೆಡೆ ಕಮಲ್ ಹಾಸನ್ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿತ್ತು. ಇದೀಗ ಥಗ್ ಲೈಫ್ ಸಿನಿಮಾದ ಮುಂಗಡ ಬುಕಿಂಗ್ಗೆ ಅವಕಾಶ ಕೊಡದಂತೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಈಗಾಗಲೇ ಮೌಖಿಕ ಸೂಚನೆ ನೀಡಿದೆ ಎನ್ನಲಾಗಿದೆ. ಕ್ಷಮೆ ಕೇಳೋವರೆಗೂ ಥಗ್ ಲೈಫ್ ಸಿನಿಮಾ ರಿಲೀಸ್ ಮಾಡದಿರಲು ನಿರ್ಧಾರ ಮಾಡಲಾಗಿದೆ ಎನ್ನಲಾಗಿದೆ. ಈ ಮಧ್ಯೆ ರಾಜ್ಯದಲ್ಲಿ ಥಗ್ ಲೈಫ್ ಸಿನಿಮಾ ರಿಲೀಸ್ ಹಾಗೂ ಪ್ರದರ್ಶನಕ್ಕೆ ಭಾರೀ ವಿರೋಧ ಹಿನ್ನೆಲೆ ನಟ ಕಮಲ್ ಹಾಸನ್ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಚಿತ್ರ ಪ್ರದರ್ಶನ ತಡೆಯದಂತೆ ಸರ್ಕಾರ, ಪೊಲೀಸ್ ಇಲಾಖೆ ಹಾಗೂ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಿರ್ದೇಶಿಸಬೇಕೆಂದು ಅರ್ಜಿ ಹಾಕಿದ್ದಾರೆ. ಇದೇ ವೇಳೆ ಸಿನಿಮಾ ಪ್ರದರ್ಶನಕ್ಕೆ ಸೂಕ್ತ ಭದ್ರತೆ ಒದಗಿಸುವಂತೆ ಸೂಚಿಸಿ ಅರ್ಜಿ ಸಲ್ಲಿಸಿದ್ದಾರೆ. ರಾಜ್ ಕಮಲ್ ಫಿಲಂ ಇಂಟರ್ನ್ಯಾಷನಲ್ ಸಂಸ್ಥೆಯ ಸಿಇಒ ಮೂಲಕ ಕಮಲ್ ಹಾಸನ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಕಮಲ್ ಹಾಸನ್ ಕೋರ್ಟ್ಗೆ ಹೋದ್ರೂ ನಾವು ಜಗ್ಗಲ್ಲ ಅಂತ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಹೇಳಿಕೆ ಕೊಟ್ಟಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ನಮ್ಮ ಎಲ್ಲಾ ವಿತರಕರು, ಪ್ರದರ್ಶಕರು ನಮ್ಮ ಜೊತೆ ಇದ್ದಾರೆ. ಅವರು ಕೋರ್ಟ್ಗೆ ಹೋಗ್ಲಿ, ನಾವು ಕೇವಿಟ್ ಹಾಕ್ತೀವಿ. ನಾವು ಕಾನೂನು ಬಾಹಿರವಾಗಿ ಏನೂ ಮಾಡ್ತಿಲ್ಲ. ಕ್ಷಮೆ ಕೇಳದಿದ್ರೆ ಥಗ್ ಲೈಫ್ ಸಿನಿಮಾ ರಿಲೀಸ್ ಮಾಡಲ್ಲ ಅಂತ ಹೇಳಿದ್ದಾರೆ. ಕೋರ್ಟ್ಗೆ ಹೋಗೋ ವಿಷಯ ನಮ್ಮ ಗಮನಕ್ಕೆ ಇನ್ನೂ ಬಂದಿಲ್ಲ ಅಲ್ವಾ. ನಾವು ಲೇಖಲ ಅವರು ಸಂಪರ್ಕ ಮಾಡಿ ನಾವು ಕೇವಿಟ್ ಹಾಕ್ಬೇಕನ್ನೋದು ನಮ್ಮ ಚೇಂಬರ್ ನಿಲುವಾಗಿದೆ. ಇಲ್ಲಿ ಏನಾಗಿದೆ ಅಂದರೆ ಓನ್ಲಿ ಸಿನಿಮಾ ಇಂಡಸ್ಟ್ರಿ ವಿಷಯ ಅಲ್ಲ, ಇದು ನಾಡಿನ ವಿಷಯ ಆಗಿದೆ, ಭಾಷೆನ ವಿಷಯ ಆಗಿದೆ. ಹಾಗಾಗಿರೋದ್ರಿಂದ ನಮ್ಮ ಗೌರ್ಮೆಂಟಿಂದನೂ ಒಂದು ಲೆಟ್ರ್ ಬಂದಿದೆ, ಪತ್ರ ಮುಖೇನ ತಿಳಿಸಿದ್ದಾರೆ ನಮ್ಮ ಶಿವರಾಜ್ ತಂಗಡಿಗ ಸಾಹೇಬರು. ಅದರಿಂದ ನಾವು ಏನು ಇವತ್ತು ಕನ್ನಡ ಸಂಘಟನೆಗಳಿದಾವಲ್ಲ ಎಲ್ಲರೂ ಯಾವ ರೀತಿ ಖಂಡಿತ ಮಾಡ್ತಾ ಇದ್ದಂತೆ ಇಡೀ ನಮ್ಮ ಎಂಟೈರ್ ಕರ್ನಾಟಕದ ಜನತೆ ಇದನ್ನು ಶಮಿಸೋದೇ ಇಲ್ಲ. ಅವರು ಅಪಾಲಿಸಿ ಕೇಳಲೇಬೇಕಂತ ಹೇಳಿದ್ದಾರೆ. ಇಷ್ಟು ನಡಿಬೇಕು. ಇನ್ನು ಸಾರಾ ಗೋವಿಂದ್ ಕೂಡ ಇದೇ ವೇಳೆ ಮಾತನಾಡಿ ಹಿರಿಯ ನಟ ದೊಡ್ಡಣ್ಣ ವಿರುದ್ಧ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ದೊಡ್ಡಣ್ಣ ಅವರಿಗೆ ಫೋನ್ ಮಾಡ್ತಿದ್ರೆ ರಿಯಾಕ್ಷನ್ ಕೊಡ್ತಿಲ್ಲ, ಫೋನ್ ಪಿಕ್ ಮಾಡ್ತಿಲ್ಲ. ಕನ್ನಡ ಪರ ಹೋರಾಟಕ್ಕೆ ಕಲಾವಿದರ ಸಂಘ ಸ್ಪಂದಿಸ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ. ನಟನೆ ಮಾಡೋರನ್ನ ನಿಜ ಮಾಡೋರನ್ನ ಎಬ್ಬರಿಸ್ಬೋದು, ನಟನೆ ಮಾಡೋರನ್ನ ಹೆಂಗೆ ಎಬ್ಬರಿಸ್ತೀರಾ ನೋಡಿ. ಇಲ್ಲಿ ಒಂದು ನಿಮಿಷ ಎಷ್ಟೇ ಫೋನ್ ಮಾಡಿದ್ದೀನಿ ಸರ್, ದೊಡ್ಡಣ್ಣ ಇಲ್ಲ ಬೇಡ ಬಿಡಿ, ಈಗ ಏನೋ ಆಗಲಿ ಸರ್. ನಮ್ಮ ತೀರ್ಮಾನ ಅಂತೂ ಒಂದು ಸತ್ಯ ಸರ್, ನಿಮ್ಮ ಜೊತೆ ನಾವು ಇರ್ತೀವಿ. ಯಾವ ಕಾರಣದಲ್ಲೂ ಹಿಂದೆ ಇಡೋ ಪ್ರಶ್ನೆ ಇಲ್ಲ. ಕಮಲ್ ಹಾಸನ್ ಕೋರ್ಟ್ಗೆ ಹೋಗಿರುವ ವಿಚಾರದ ಬಗ್ಗೆ ಮಾತನಾಡಿದ ಸಚಿವ ಶಿವರಾಜ್ ತಂಗಡಗಿ, ನಾನು ಸರ್ಕಾರದ ಪ್ರತಿನಿಧಿಯಾಗಿ ಪತ್ರ ಬರೆದಿದ್ದೆ. ವಾಣಿಜ್ಯ ಮಂಡಳಿ ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದೆ. ಕೋರ್ಟ್ ಏನ್ ಮಾಡುತ್ತೆ ನೋಡೋಣ. ನಮ್ಮ ನಿಲುವನ್ನ ನಾವು ಕೋರ್ಟ್ಗೆ ತಿಳಿಸ್ತೇವೆ. ಮುಂದೆ ಏನು ಆಗುತ್ತೆ ನೋಡೋಣ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಶಾಸಕ ಗಣಿಗ ರವಿಕುಮಾರ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಈಗ ನಾವಿನ್ನ ಅದು ಏನೂ ಆಗಲಾರ್ದ ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಹೋಗ್ಲಿ, ಒಂದು ನಮಗೆ ವಿಶ್ವಾಸ ಇದೆ, ಕರ್ನಾಟಕ ರಾಜ್ಯ ಕನ್ನಡದ ಬಗ್ಗೆ ಎಲ್ಲರೂ ಗೌರವಿಸುವಂಥ ಕೆಲಸವನ್ನು ಮಾಡ್ತಾರೆ. ಕೋರ್ಟ್ನಾಗೂ ನಮ್ಮ ವಿಚಾರವನ್ನು ಇದು ಮಾಡ್ಬೋದು. ಆದರೆ ನಾವೀಗ ಕೋರ್ಟಿನ ಮುಂಚಿತವಾಗಿ ನಾನೇನು ಹೇಳಕ್ಕೆ ಬರೋಂಗಿಲ್ಲ. ಸರ್ಕಾರ ನೋಡಿ, ಈಗ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ, ಅದನ್ನು ನಿರ್ಧಾರವನ್ನು ಮಾಡೋಣ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದೀನಿ. ನನ್ನೇನು ವಿಚಾರ, ಕ್ಷಮೆ ಯಾಚನೆ ಮಾಡಲಿಲ್ಲ ಅಂದರೆ ನಿರ್ಧಾರ ತೊಗೊಂತಾರೆ. ಈಗಾಗಲೇ ವಾಣಿಜ್ಯ ಮಂಡಳಿ ಒಳ್ಳೆ ನಿರ್ಧಾರ ತೊಗೊಂಡಿದೆಯಲ್ಲ. ಅವ್ರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಬಿಡುಗಡೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಅವರಿಗೆ ಪತ್ರವನ್ನು ಬರೆದಿದ್ದೀನಿ. ಈಗೆಲ್ಲ ಅದು ನಿರ್ಧಾರ ಆಗಲಿ. ನಾನು ಒಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಪತ್ರವನ್ನು ಬರೆದಿದ್ದೀನಿ, ಕರ್ನಾಟಕ ಚಲನಚಿತ್ರ ಮಂಡಳಿಗೆ ಬರೆದಿದ್ದೀನಿ. ಅವ್ರು ನಿರ್ಧಾರ ತೊಗೊಂಡಿದ್ದಾರೆ, ಒಳ್ಳೆ ನಿರ್ಧಾರ ತೊಗೊಂಡಿದ್ದಾರಲ್ಲ. ನೋಡೋಣ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಈಗ ನಾನು ಹೆಂಗೆ ಹೇಳಿ, ಮುಂದೆ ಆಗೋದ್ರ ಬಗ್ಗೆ ಮುಂದೆ ಬರಲಿ, ಅದು ಬಂದದ್ನಾಗ ಮಾತಾಡುವಂಥ ಕೆಲಸ. ನಾವು ಯಾವ ಬೆದರಿಕೆಗೂ ಬಗ್ಗವರಲ್ಲ. ನಿಷೇಧ ಮಾಡ್ತೀವಿ ಅಂತೇಳಿ ವಾಣಿಜ್ಯ ಮಂಡಳಿಯವರು ಹೇಳಿದ್ದಾರೆ. ನಿಷೇಧ ಮಾಡಲಿ. ಕನ್ನಡಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. ಕನ್ನಡಕ್ಕೆ ಅವಮಾನ ಮಾಡೋದು ನಮ್ಮ ತಾಯಿಗೆ ಅವಮಾನ ಮಾಡೋದು ಒಂದೇ. ಇವತ್ತು ಕೂಡ ನಾನು ಕ್ಷಮೆ ಕೇಳಲ್ಲ ಅನ್ನೋ ಉದ್ದಟತನ ತೋರಿಸ್ತಾ ಇದ್ದಾರೆ. ಕಮಲ್ ಹಾಸನ್ ಅವರಂಥ ಹಿರಿಯ ನಟನಿಗೆ ಈ ಥರ ಶೋಭೆ ತರಲ್ಲ. ಕಮಲ್ ಹಾಸನ್ ಕನ್ನಡ ವಿರೋಧಿ ಹೇಳಿಕೆ ಕುರಿತು ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ನಾನು ಈ ವಿಚಾರದ ಬಗ್ಗೆ ಮಾತಾಡಲ್ಲ, ಯಾಕಂದ್ರೆ ನನಗೆ ಇತಿಹಾಸ ಗೊತ್ತಿಲ್ಲ. ನಾನು ವಾಸ್ತವಾಂಶ ಏನಿದೆ ಅಂತ ತಿಳಿದುಕೊಂಡು ಪ್ರತಿಕ್ರಿಯಿಸ್ತೇನೆ. ಆದರೆ ನಾವು ಮತ್ತು ತಮಿಳರು ನೆರೆಹೊರೆಯವರು, ನಾವು ಸೌಹಾರ್ದತೆಯಿಂದ ಬಾಳಬೇಕು. ನಾವು ಅವರಿಗೆ ಕಾವೇರಿ ನೀರು ಕೊಡ್ತೇವೆ. ತಮಿಳುನಾಡಿನಿಂದ ತುಂಬಾ ಜನ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಶಾಂತಿ ಕಾಪಾಡಿಕೊಳ್ಳೋದು ಮುಖ್ಯ, ಯಾವುದು ಶಾಶ್ವತ ಅಲ್ಲ ಅಂತ ಹೇಳಿದ್ದಾರೆ.
don't want to comment because I don't know the history of that issue. So let me go to my records and then I will speak. I don't want to make this a political issue. We all are neighbors. We all have to work together, live together. Our water goes to Tamil Nadu. Tamil Nadu people come here. We are not enemies. We all are friends. But I would like to tell everyone to be calm, be patient. Nothing is permanent in life. ಕಮಲ್ ಹಾಸನ್ ಕನ್ನಡ ವಿರೋಧಿ ಹೇಳಿಕೆಗೆ ರಿಯಾಕ್ಷನ್ ನೀಡಿದ ಬಾನು ಮುಸ್ತಾಕ್, ನಾನು ಅದಕ್ಕೆ ಉತ್ತರ ಹೇಳಿದ್ದೇನೆ. 8 ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ, 1 ಬೂಕರ್ ಪ್ರಶಸ್ತಿ ಸಿಕ್ಕಿದೆ, ಇದೇ ಅದಕ್ಕೆ ಉತ್ತರ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ದೀಪಾ ಭಾಸ್ತಿ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ಹೇಳಿದೆ ನಾನು. 8 ಜ್ಞಾನಪೀಠ ಮತ್ತೆ 1 ಬೂಕರ್ ಪ್ರಶಸ್ತಿ ಪಡೆದಿದೆಯಲ್ಲ, ಅದರಲ್ಲಿ ಭಾಷೆ ಬಗ್ಗೆ ಯಾವುದೇ ರೀತಿಯ ಇದು ಒಂದು ಸಿಲಿ ಆರ್ಗ್ಯುಮೆಂಟ್ ಇದು. ಯಾಕೆಂತ ಹೇಳಿದರೆ ಯಾವುದೇ ಭಾಷೆ ಅದರ ವಯಸ್ಸನ್ನು ಕಟ್ಕೊಂಡು ಅದಕ್ಕೆ ಮಾನ್ಯತೆ ಸಿಕ್ಕುವಂಥದ್ದಲ್ಲ, ಅದಕ್ಕೆ ಸ್ಟೇಟಸ್ ಸಿಕ್ಕುವಂಥದ್ದು. ಇದು ಹಳೇದು, ಇದು ಹೊಸದು ಅಂತ ಹೇಳುವ ಚರ್ಚೆಯಲ್ಲಿ ಏನೂ ಅರ್ಥ ಇಲ್ಲ. ಎಲ್ಲ ಭಾಷೆಗಳು, ನಮ್ಮ ಕನ್ನಡ ಆಗಲಿ, ತಮಿಳಾಗಲಿ, ಇಂಗ್ಲೀಷ್, ಹಿಂದಿ, ಯಾವುದೇ ಎಲ್ಲ ಭಾಷೆಗಳು ಒಂದೇ. ಎಲ್ಲ ಭಾಷೆಗಳು ಮುಖ್ಯ. ಎಲ್ಲ ಭಾಷೆಗಳು ಅವೇ ಆದ ಒಂದೊಂದು ಸ್ಟೇಟಸ್ಗಳಿರುತ್ತವೆ. ಇದು ಒಂಥರ ಅನ್ನೆಸೆಸರಿ ಆರ್ಗ್ಯುಮೆಂಟ್ ಅಷ್ಟೇ. ಕನ್ನಡದ ಬಗ್ಗೆ ಮಾತಾಡಿ ಕಮಲ್ ಹಾಸನ್ ಬೆಂಕಿ ಹಚ್ಚೋ ಕೆಲಸ ಮಾಡಿದ್ದಾರೆ. ಕಮಲ್ ಹಾಸನ್ ಆ ರೀತಿ ಮಾತನಾಡಿದ್ದು ತಪ್ಪು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಅವೈಜ್ಞಾನಿಕವಾಗಿ ಮಾತನಾಡಿ ಬೆಂಕಿ ಹಚ್ಚುವ ಕೆಲಸವನ್ನ ಕಮಲ್ ಹಾಸನ್ ಮಾಡಿದ್ದಾರೆ. ಕಾಂಗ್ರೆಸ್ ದೋಸ್ತಿ ಸರ್ಕಾರ ಇದೆ, ಏನ್ ಸಿಎಂ ಮತ್ತು ಡಿಸಿಎಂ ಮಾತನಾಡು ಅಂತ ಹೇಳಿದ್ದಾರೆ. ಬೇರೆ ಯಾರಾದರೂ ಮಾತನಾಡಿದ್ರೆ ನಮ್ಮ ರಾಜ್ಯ ಸಿಎಂ ಡಿಸಿಎಂ ಎಷ್ಟು ವಿರೋಧ ಮಾಡ್ತಾ ಇದ್ರು, ಈಗ ಯಾಕೆ ಸುಮ್ಮನಿದ್ದಾರೆ? ಕಮಲ್ ಹಾಸನ್ ಮಾಡಿದ್ದು ಬೆಂಕಿ ಹಚ್ಚೋ ಕೆಲಸ ಅಂತ ಪ್ರಹ್ಲಾದ್ ಜೋಶಿ ಹೇಳಿದರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಜೇಂದ್ರ, ಆರ್ ಅಶೋಕ್, ಸಿಟಿ ರವಿ ಕೂಡ ಕಮಲ್ ಹಾಸನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಸನ್ ಮಾತನಾಡಿದ್ದು ತಪ್ಪು, ಯಾವುದೇ ವೈಜ್ಞಾನಿಕ ಆಧಾರ ಇರಲಾರದೆ ಆ ರೀತಿಯಲ್ಲಿ ತಮಿಳಿನಿಂದನೇ ಕನ್ನಡ ಬಂದಿದ್ದು ಈ ರೀತಿಯೆಲ್ಲ ಮಾತನಾಡಿ ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು ತಪ್ಪು. ಆದರೆ ಅವ್ರಿಗೆ ಇವ್ರದ್ದೇ ದೋಸ್ತಿ ಸರ್ಕಾರ ಇದೆ. ಅಲ್ಲಿ ಏನು ಹೇಳಿದ್ದಾರೆ, ಮುಖ್ಯಮಂತ್ರಿಗಳೇನಾದರೂ ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಏನಾದ್ರು ಹೇಳಿದ್ದಾರೆ, ತಮಗೆ ಬೇಕಾದ್ರೆ ಈಗ ಅದನ್ನ ಯಾರೇ ಅಲ್ಲಿ ಅವನೊಬ್ಬನು ಬೇರೆದವ್ರು ಹೇಳಿದ್ದಾರೆ, ಇವ್ರು ಬೇಕಾದಷ್ಟು ಗಲಾಟೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಇವರ ಒಂದು ಎಡಬಿಡಂಗಿತನದ ನೀತಿ. ಇದು ಕಮಲ್ ಹಾಸನ್ನ ಹೇಳಿದ್ದು ಸರಿಯಲ್ಲ. ಹೇಳಿಕೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ತಮಿಳನು ಒಂದು ಬಹಳ ಪುರಾತನ ಭಾಷೆ, ಕನ್ನಡವೂ ಒಂದು ಪುರಾತನ ಭಾಷೆ. ಕಮಲ್ ಹಾಸನ್ ಏನಿದ್ದಾರೆ, ತಮಿಳು ಭಾಷೆ ಬಗ್ಗೆ ಅವರಿಗೆ ಅಪಾರವಾಗಿರ್ತಕ್ಕಂಥ ಪ್ರೀತಿ ಗೌರವ ಇರ್ಬೋದು, ಅಲ್ಲಗಳೆಯೋದಕ್ಕೆ ಹೋಗೋದಿಲ್ಲ. ಆದರೆ ನಮ್ಮ ಕನ್ನಡ ಭಾಷೆ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ನಮ್ಮ ಕನ್ನಡದ ಬಗ್ಗೆ ಈ ರೀತಿ ಮಾಹಿತಿಗಳ ಪಡೆಯದನ್ನು ಈ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ಇದ್ರ ಬಗ್ಗೆ ಈಗಾಗಲೇ ಅವ್ರಿಗೆ ಕ್ಷಮಾಪಣೆಯನ್ನು ಕೇಳಬೇಕಾಗಿತ್ತು. ಬಹುಶಃ ಮಾಹಿತಿಯ ಕೊರತೆಯಿಂದಾಗಿ ಈ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೋ ಅಥವಾ ಇನ್ಯಾರಿಗೆ ಖುಷಿ ಪಡಿಸೋದಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೋ ಅದು ಗೊತ್ತಿಲ್ಲ. ಆದರೆ ನಮ್ಮ ನಿಲುವು ಸ್ಪಷ್ಟವಾಗಿದೆ. ಕನ್ನಡದ ಬಗ್ಗೆ ಹೇಳಿಕೆ ಹೋರಾಟ ಎಲ್ಲ ಕಡೆ ಹೋರಾಟ ಅಲ್ಲ. ಇಷ್ಟಾದರೂ ಕೂಡ ದುರಾಂಕಾರಿ ಕಮಲ್ ಹಾಸನ್ ಕ್ಷಮಾಪಣೆ ಕೇಳಲ್ಲ ಅಂತ ಹೇಳಿ ದುರಾಂಕಾರ ಮಾಡಿದ್ರು. ಅದಕ್ಕೆ ಯಾವುದೇ ಕಾರಣಕ್ಕೂ ಇವತ್ತಲ್ಲ, ಯಾವತ್ತೂ ಇಲ್ಲ, ಯಾವುದೇ ಚಿತ್ರನೂ ಕಮಲ್ ಹಾಸನ್ ಯಾವುದೇ ಚಿತ್ರನೂ ಕೂಡ ಕರ್ನಾಟಕದಲ್ಲಿ ಪ್ರದರ್ಶನ ಮಾಡೋಕ್ಕೆ ಅವಕಾಶ. ಕಮಲ್ ಹಾಸನ್ ಹೇಳಿದ ತಕ್ಷಣವೇ ಅಪ್ಪ ಮಗ ಆಗಕ್ಕೆ ಸಾಧ್ಯ ಇಲ್ಲ, ಮಗ ಅಪ್ಪ ಆಗಕ್ಕೆ ಸಾಧ್ಯ ಇಲ್ಲ, ಅಕ್ಕ ತಂಗಿ ಆಗಕ್ಕೆ ಸಾಧ್ಯ ಇಲ್ಲ, ತಂಗಿ ಅಕ್ಕ ಆಗಕ್ಕೆ ಸಾಧ್ಯ ಇಲ್ಲ. ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ, ಪರಂಪರೆ ಮತ್ತು ಕನ್ನಡಿಗರ ಒಂದು ಸಂಸ್ಕೃತಿಯೂ ಕೂಡ ಇದೆ. ಇದನ್ನು ಯಾರೂ ಅಳಿಸೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರೇನೋ ಹೇಳಿದ್ರು ಅಂತಂದಂಗೆ ಅಳಿಸೋಕ್ಕೂ ಸಾಧ್ಯ ಇಲ್ಲ. ಕೆಲವರಿಗೆ ವಿಷಯಾಂತರ ಮಾಡಬೇಕು ಅಂತಲೂ ಯೋಚನೆ ಮಾಡ್ತಾರೆ.